ನೆಕ್ಸ್ಟ್ ಡೇ ಕಂಟಿನ್ಯೂ ಬ್ಲಾಗ್. ನೀವು ನೋಡ್ಬೋದು ಟೈಮ್ ಎಷ್ಟಾಗಿದೆ ಅಂತ ಅಂದರೆ ಇವಾಗ 4:25. ಅವ್ರದ್ದು ಮಾರ್ನಿಂಗ್ 5ಗೆ ಅಂತೆಲ್ಲ ಹೇಳಿದರು. ಈ ಶಾಸ್ತ್ರ ಆಗ್ತಿದ್ದಂಗೆ ಜಸ್ಟ್ 5-10 ಮಿನಿಟ್ಸಲ್ಲಿ ಹುಡುಗಿ ರೆಡಿ ಇರಬೇಕು ಅಂತ ಹೇಳಿದ್ದಾರೆ. ಅವ್ರು ಇನ್ನೂ ಶಾಸ್ತ್ರ ಕೂಡ ಮಾಡ್ತಾನೆ ಇದ್ದಾರೆ. ಹಳದಿ ಬೆಳ್ಳಿ ಹಾಂ ಮೇಡಮ್ ಅವ್ರದ್ದು ಹಂಗೆ ಹಾಕ್ಬಿಡಿ ಒಂದು ಮೇಡಮ್ ಸ್ವಲ್ಪ ಈ ಕಡೆ ಲಕ್ಷ ನೀರು ಹಾಕೋದ್ನೆಲ್ಲ ತಗೋ ಇದು ಮಾಡ್ಕೊಂಬಿಡು. ಸರ್ ಸ್ವಲ್ಪ ಕೈ ಮುಂದೆ ಮೇಲಿಂದ ಹಾಕ್ರಿ ನಾವು ಹಳದಿ ಹಾಕ್ರಿ. ಕೈ ತೆಗೀರಿ ಅಮ್ಮ, ಕೈ ತೆಗೀರಿ ನೀವು, ಕೈ ತೆಗೀರಿ ಅಮ್ಮರ, ಕೈ ತೆಗೀರಿ ಹಾಕ್ರಿ. ಅದು ಜೋರ ಕೈ ತೆಗೀರಿ ಅಕ್ಕಡೆ ದೂರ ಸರಿ ಹಾಕ್ರಿ ಅಣ್ಣ. ಆಯ್ತು ಬರ್ರಿ. ಬಲಗಡೆ ಬರ್ರಿ, ತಾಳಿ ಕಟ್ಟಿ ಬರ್ರಿ. ಗೈಸ್ ಏನು ಗೊತ್ತಾ ಗೈಸ್, ಇವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಇದು ದಾರೆ ಎಲ್ಲ ಮುಗೀತು ಗೈಸ್. ಇವಾಗ ತಿಂಡಿ ತಿಂದ್ಬಿಟ್ಟು ನೆಕ್ಸ್ಟ್ ರಿಸೆಪ್ಷನ್ನು 11:30 ಹಂಗಂತೆ. ಸೊ ಅವರಿಗೆ ರೆಡಿ ಮಾಡಬೇಕು. ಇನ್ನು ಅವ್ರ ಬ್ರೈಡು ಅವ್ರ ಸಿಸ್ಟರು ಮತ್ತು ಅವ್ರ ಮದರು ಅವ್ರಿಗೆ ರೆಡಿ ಮಾಡಿಬಿಟ್ಟು ಇವಾಗ ತಿಂಡಿಗೆ ಹೋಗ್ತಾ ಇದ್ದೀವಿ. ತಿಂಡಿ ತಿಂದ್ಬಿಟ್ಟು ಬಂದು ಎಲ್ರಿಗೂ ಒಟ್ಟಿಗೆ ಮುಗಿಸಿ ನಮಗೆ ಟ್ರೈನ್ ಇರೋದು ಎಷ್ಟು 3 ಗಂಟೆಗಲ್ವಾ ಗೈಸ್? 3 ಗಂಟೆ ಟ್ರೈನಿಗೆ ಹೊರಡಬೇಕು ಗೈಸ್. ನೋಡಿ ಗೈಸ್, ನೇತ್ರ ಇಲ್ಲ ನೋಡಿ ಗೈಸ್. ಸಿಂಧು ಏನೋ ರೆಡಿಯಾಗಿದ್ದಾಳೆ ಗೈಸ್ ತಿಂಡಿಗೆ ಹೋಗೋಕ್ಕೆ. ನೇತ್ರ ನೋಡಿ ಗೈಸ್ ಹೆಂಗಿದ್ದಾಳೆ ನೋಡಿ ಗೈಸ್, ಹೆಂಗಿದೆ, ಎಷ್ಟು ಮೆಸ್ಸಿ ಆಗಿದೆ ಗೈಸ್. ನಮ್ಮ ಮೇಕಪ್ ಕಿಟ್ ನೋಡ್ಬೋದು ಯಾವ ರೇಂಜಿಗೆ ಮೆಸ್ಸಿ ಆಗಿದೆ. ಹೋಗ್ಬೇಕಾದ್ರೆ ಇದನ್ನೆಲ್ಲ ಕ್ಲೀನಾಗಿ ಜೋಡಿಸ್ಕೊಂಡು ಎತ್ಕೊಂಡು ಹೋಗೋದೆ ಇರೋದು. ಇವಾಗ ಬ್ರೈಡ್ ಅವರ ಸಿಸ್ಟರ್ ಇಬ್ಬರು ಮತ್ತು ಅವ್ರ ಮದರು ಗೈಸ್ ತಿಂಡಿ ತಿನ್ಕೊಂಬಂದ್ಬಿಡ್ತೀವಿ ಗೈಸ್. ನೋಡಿ ಎಷ್ಟು ಸಕ್ಕದ ಅವ್ರ ಕಡೆ. ಗೈಸ್ ತಿಂಡಿಗೆ ಹೋಗ್ತಾ ಇದ್ದೀವಿ ಗೈಸ್. ಬಂದ್ಬಿಟ್ಟು ಅದೊಂದೇ ಸೀರೆ ಅಲ್ವಾ, ಅದನ್ನು ಮುಗಿಸ್ಕೊಂಬಿಟ್ಟು ಗೈಸ್ ಎಷ್ಟು ದೊಡ್ಡದಾಗಿದೆ ನೋಡಿ ಚೌಟ್ರಿ ಗೈಸ್. ಈ ಬೇಬಿಗೂ ನಾವೇ ಮೇಕಪ್ ಮಾಡಿದ್ದು. ಇಲ್ಲಿ ಚಿನಿ ಹಾಯ್ ಮಾಡು ಹಾಯ್. ಗೈಸ್ ಎಷ್ಟು ದೊಡ್ಡದಾಗಿದೆ ನೋಡಿ ಚೌಟ್ರಿ. ಇದು ಶಾಂತವೀರೇಶ್ವರ ಶಿವಾನುಭವ ಮಠ. ಮುಹೂರ್ತ ಎಲ್ಲ ಮುಗಿದು ಹುಡುಗಿ ಅರುಂಧತಿ ನಕ್ಷತ್ರ ನೋಡೋದಕ್ಕೆ ಹೋಗ್ತಿದ್ದಾರೆ ಗೈಸ್. ಟಿಫನ್ ಏನು ಮಾಡಿದ್ದಾರೆ ಗೊತ್ತಿಲ್ಲ. ಕಾಂಕ್ರೀಟ್ ಗೈಸ್, ಇಟ್ಟು ಕೇಸರಿ ಬಾತ್ ಗೈಸ್. ಇವಾಗ ತಿಂಡಿ ತಿಂದ್ಬಿಟ್ಟು ಇನ್ನೊಂದು ರೌಂಡ್ ರಿಸೆಪ್ಷನಿಗೆ ಎಲ್ಲರಿಗೂ ಫುಲ್ ಕಂಪ್ಲೀಟ್ ಮೇಕ್ ಓವರ್ ಮಾಡಬೇಕು ಗೈಸ್. ಅವರಲ್ಲಿ 3 ಮೆಂಬರ್ಸಿಗೆ ಹೇರ್ ಸ್ಟೈಲು, ಮೇಕಪ್ಪು, ಸ್ಯಾರಿ ಡ್ರೈಪಿಂಗು 3 ಮುಗಿಸಿ 3 ಗಂಟೆ ಟ್ರೈನಿಗೆ ನಾವು ಹೊರಡ್ತೀವಿ ಗೈಸ್. ತಿಂಡಿ ತಿಂದ್ಬಿಟ್ಟು ಆಮೇಲೆ ಫೈನಲ್ಲು ಕರೆದು 3 ಜನದ್ದು 3 ಜನ ಮತ್ತು ಅವ್ರ ಮದರ್ಸ್ ಇದ್ದಾರೆ ಗೈಸ್. ಅವರಿಗೆಲ್ಲ ಮೇಕಪ್ ಮಾಡಿಬಿಟ್ಟು ಫೈನಲಿಗೆ ಯಾವ ಥರ ಇರುತ್ತೆ ಅಂತ ವಿಡಿಯೋ ಕ್ಲಿಪ್ಸ್ನ ಆ್ಯಡ್ ಮಾಡ್ತೀನಿ ಗೈಸ್. ಟಿಫನ್ ಆಯಿತು. ಇವಾಗ ಟೀ ಕುಡಿದು ಹುಡುಗಿ
ಗೈಸ್ ಸ್ಟೇಜ್ ಆಫ್ಟರ್ನೂನ್ ರಿಸೆಪ್ಷನ್ ಹೇಗಿದೆ ನೋಡಿ ಗೈಸ್. ಹೊರಗಡೆ ಈ ಆರ್ಚು ಟೆಂಪಲ್ಲು ಅವ್ರು ಎಷ್ಟು ಅಂದರೆ ಅದೇನೇನೋ ಪ್ರೇಯರ್ ಎಲ್ಲ ಮಾಡ್ತಿದ್ರಲ್ಲ, ನಮ್ಮ ಕಡೆ ಆ ಥರ ಇರೋದೇ ಇಲ್ಲ. ನೈಟು ನೇತ್ರ ಮೇಡಮ್ ಇವಾಗ ಸ್ಯಾರಿ ಟ್ರೆಂಡಿಂಗ್ ಮಾಡಬೇಕು, ಹೋಗೋರ ಹತ್ರ ಇವಾಗ ವರ್ಕ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀವಿ. ಈ ಬೇಬಿಗೂ ನಾವೇ ಮೇಕಪ್ ಮಾಡಿದ್ದು. ಹೇಗಿತ್ತು ಮೇಕಪ್ಪು? ಇಷ್ಟ ಆಯ್ತಾ? ಥ್ಯಾಂಕ್ ಯು. ಹೇಗಿತ್ತು ಮೇಕಪ್ ಅಂತ ಹೇಳು. ಇಷ್ಟ ಆಯ್ತಾ ಮೇಕಪ್ಪು? ಚೆನ್ನಾಗಿ ಕಾಣಿಸ್ತಿದ್ಯಾ? ನಿಮ್ಮ ಮಮ್ಮಿ ಕ್ಲಿಪ್ ಕೊಟ್ಟಿದ್ದಾರೆ ಹಾಕ್ಕೊಂಡಿದ್ದೆ. ಹಾಯ್ ಮಾಡು. ಹಾಯ್ ಹೇಳು. ಹಾಯ್. ಗೈಸ್ ಬಂದಾಗ ಹೇಗೆ ಫುಲ್ ಕ್ಲೀನ್ ಆಗಿತ್ತು. ಹೋಗ್ಬೇಕಾದ್ರೆ ನೋಡಿ ಗೈಸ್ ಎಷ್ಟು ಮೆಸ್ಸಿ ಆಗಿ ರೂಮು ಕಿಟ್ಟು ಎಲ್ಲ ನೋಡಿ ಗೈಸ್ ಈ ಥರ. ಗೈಸ್ ಫೈನಲಿ ಪ್ಯಾಕ್ ಮಾಡ್ಕೊತಾ ಇದ್ದೀವಿ. ಪ್ಯಾಕ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೊರಡೋದಷ್ಟೇ ಗೈಸ್. 3 ಗಂಟೆಗೆ ಟ್ರೈನ್ ಇದೆ. ನೇತ್ರ ಮೇಡಮ್ ಇನ್ನೂ ಮುಗ್ದಿಲ್ಲ ಅವಳು. ಫೈನಲಿ ಎಲ್ಲ ಮುಗೀತು. ಎಲ್ಲ ಪ್ಯಾಕ್ ಮಾಡ್ಕೊಂಡು ಇವಾಗ ಊಟ ಮಾಡ್ಕೊಂಡು 3 ಗಂಟೆಗೆ ಟ್ರೈನ್ ಇದೆ, ಹೊರಡ್ತಾ ಇದ್ದೀವಿ. ಎಷ್ಟು ಟೈಮು ಇವಾಗ? 2 ಗಂಟೆನಾ? 2 ಗಂಟೆ ಗೈಸ್. 5-10 ನಿಮಿಷದಲ್ಲಿ ಊಟ ಮಾಡ್ಕೊಂಡು ಟ್ರೈನಿಗೆ ಹೊರಡ್ತೀವಿ ಗೈಸ್. ಆಲ್ರೆಡಿ ಬುಕ್ಕಿಂಗ್ ಆಗಿದೆ ನೋಡಿ. ಇವಳ್ದು ಇನ್ನೂ ಮೇಕಪ್ ಮುಗ್ದಿಲ್ಲ. ಬ್ರೈಡ್ದೆಲ್ಲ ಮುಗಿದ್ರು ಲಾಸ್ಟಿಗೆ ಇವಳ್ದೊಂದು ಸೆಷನ್ ಇರುತ್ತೆ ಗೈಸ್. ಲಾಸ್ಟಿಗೆ ಹೊರಡ್ಬೇಕಾರೆ ನಮ್ದೇನಿರಲ್ಲ, ನಮ್ದು ಏನಿದ್ರು ಹೆಂಗಿರುತ್ತೆ ಬಟ್ ಇವಳ್ದು ಮಾತ್ರ ಲಾಸ್ಟ್ ಸೆಷನ್ ಒಂದು ಇದ್ದೇ ಇರುತ್ತೆ. ಗೈಸ್ ಏನು ಗೊತ್ತಾ ಹೇಗಾಗಿದೆ ಅಂದರೆ, ಬ್ರೈಡಿಗೆ ಎಷ್ಟು ಟೈಮೇ ಕೊಟ್ಟಿರಲಿಲ್ಲ ಗೈಸ್. ಅಷ್ಟು ಟೈಮಲ್ಲಿ ಎಷ್ಟಾಗುತ್ತೆ ಅಷ್ಟು ರೆಡಿ ಮಾಡಿ ಕಳಿಸಿದ್ದೀವಿ ಗೈಸ್. ಅವ್ರ ಲುಕ್ ಹೇಗೆ ಬಂದಿದೆ ಅನ್ನೋದನ್ನು ಕೂಡ ನಾವು ಫೋಟೋ ಮಾಡ್ಕೊಳಕ್ಕಾಗಿಲ್ಲ, ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಗೈಸ್. ಲಾಸ್ಟ್ ಬಾಯ್ ಹೇಳ್ಬಿಡು ಹೋಗೋಣ. ಸ್ಟೇಜಿಗೆ ಹೋಗೋದಾದ್ರೆ ಹೋಗ್ಬರೋದು. ಬಾಯ್ ಮಾಡು ಹೋಗೋಣ. ಚೆನ್ನಾಗಿ ಬಂದಿದೆ. ಬೇರೆ ಏನಾದ್ರು ಎಲ್ಲ ಏನಾದ್ರು ಒಂಥರ ಆಗಿರೋದ. ಗೈಸ್ ಊಟಕ್ಕೆ ಬಂದಿದ್ವಿ. ಒಂದು ನಿಮಿಷ ಗೈಸ್, ಊಟಕ್ಕೆ ಬಂದಿದ್ದೀವಿ. ಊಟ ಹೇಗಿದೆ ಗೈಸ್? ಊಟದಲ್ಲಿ ಏನೇನಿದೆ? ನಾರ್ತ್ ಕರ್ನಾಟಕ ಗೈಸ್. ರೊಟ್ಟಿ ಏನೇನಿಲ್ಲ ಇದೆ, ರೊಟ್ಟಿ ಚಪಾತಿ ಸಮಥಿಂಗ್ ಈ ಥರ ಎಲ್ಲ ಇದೆ. ಚೆನ್ನಾಗಿದೆ. ಹೊರಡ್ಬೇಕಾ? ಹೇಗಿತ್ತು ಮೇಕಪ್ ಎಲ್ಲ? ಇಷ್ಟ ಆಯ್ತಾ? ಮೇಕಪ್ ಎಲ್ಲ ಹೆಂಗೆ ಅನ್ಸ್ಬೇಕಾ? ಎಲ್ಲರೂ ಇನ್ ಟೈಮಲ್ಲಿ ಮಾಡಿಕೊಟ್ಟಿರಾ? ತುಂಬ ಖುಷಿ ಆಯಿತು. ಏನು ಬೇಜಾರು? ನಾನು
ಅಲ್ಲಿಂದ Thank ಬಂದಾಗ ಇಷ್ಟೆಲ್ಲ ಎಫರ್ಟ್ ಹಾಕಿ ಇಷ್ಟೆಲ್ಲ ಕೆಲಸ ಮಾಡ್ಕೊಟ್ಟಿದ್ದಾರೆ ಸೀರಿಯಸ್ಲಿ ನಿಜವಾಗ್ಲೂ ನಾನು ಅನ್ನೆ ಅಂತ ಅಪ್ಪಿ ನಮ್ಮ ತಮ್ಮನೂ ಹೊರಟಿದ್ದಾರೆ ಗೈಸ್ ಫೈನಲಿ ಚೌಟ್ರಿಂದ ಹೊರಡ್ತಾ ಇದ್ದೀವಿ ಗೈಸ್. ನೋಡಿ ಎಷ್ಟು ಲಗೇಜ್ ಇದೆ, 1 2 ಅರಸೀಕೆರೆ. ಗೈಸ್ ನೋಡಿ ಎಷ್ಟು ಲಗೇಜ್ ಕೊಟ್ಟಿದ್ದಾಳೆ, ಇವಳು ಮಾತ್ರ ಆರಾಮಾಗಿ ಬರ್ತಿದ್ದಾಳೆ. ನಾನು ಇಟ್ಕೊಂಡಿದ್ದೀನಿ ತಿಂದು ನೋಡಿ ಗೈಸ್ ಆರಾಮಾಗಿ ಹೋಯ್ತವಳೆ ಕೂಲ್ ಡ್ರಿಂಕ್ಸ್ ಕುಡಿಯೋಕ್ಕೆ. ನಮ್ಮ ಬಾರ ಎತ್ಕೊಂಡ್ರು ಅಷ್ಟೇ. ಫೈನಲಿ ರೈಲ್ವೆ ಸ್ಟೇಷನಿಗೆ ಬಂದು ಮನೆಗೆ ಹೋಗೋದಷ್ಟೇ. ಮೊನ್ನೆ ಸಾಟರ್ಡೆ ಸಾಟರ್ಡೆಯಿಂದ ಇದ್ಬಿಟ್ಟು ಬೆಂಗಳೂರು ಮಗ ಬಿಟ್ಟಿದ್ದಾಳೆ ಗೈಸ್. ಫೈನಲಿ ಮನೆಗೆ ಹೋಗ್ತಾ ಇದ್ದೀವಿ. ಸಾಟರ್ಡೆ ಮಧ್ಯಾಹ್ನ ಮನೆಗೆ ಗೈಸ್. ಅಲ್ಲಿ ಬಾಗೇಶ್ವರದಲ್ಲಿ ಒಂದು ಇವೆಂಟು, ಹಾವೇರಿಲಿ ಒಂದು ಎಲ್ಲರೂ ಮನೆಗೆ ಹೋಗ್ತಾ ಇದ್ದೀವಿ. ಬಾಯ್ ಮಾಡು ಬಾಯ್ ಕಳೆ ಎಲ್ಲ ನೋಡಿ ಸೊಳ್ಳೆ ಬಿಟ್ಟೇನ ಎಡ್ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಟೈರ್ಡ್ ಆಗ್ಬಿಟ್ಟಿದ್ದೀನಿ ಅದಕ್ಕೆ ನೆಕ್ಸ್ಟ್ ಯಾವುದಾದ್ರೂ ರ್ಯಾಂಡಮ್ ಬ್ಲಾಗ್ನ ವಾಯ್ಸ್ ಕೇಳಿಸಲ್ಲ, ಅದಕ್ಕೆ ಬಾಯ್ ಮಾಡಿಬಿಟ್ಟಿದ್ರು ಬಾಯ್.